ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ನನಗೆ ತುಂಬಾ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾನು ಸುಮಾರು 3 ವರ್ಷ ಆದಮೇಲೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಹಬ್ಬಕ್ಕೆ ಮಧ್ಯದಲ್ಲಿ ಹೋಗಿದ್ದೀನಿ, ಬಟ್ ಊರ ಹಬ್ಬಕ್ಕೆ 3 ವರ್ಷ ಆಗಿತ್ತು ಹೋಗಿರಲಿಲ್ಲ. ಸೊ ಹಂಗಾಗಿ ಈ ವರ್ಷ ನಾನು ಹಬ್ಬಕ್ಕೆ ಶುಕ್ರವಾರನೇ ಹೋಗ್ತಾ ಇದ್ದೀನಿ. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಊರ ಹಬ್ಬ ಇರುತ್ತೆ. ಅಂದರೆ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಅಂತ ಹೇಳಿ ಏನು ಮಾಡ್ತಾರೆ, ಸೊ ಆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮನೆಯವರು ಹಬ್ಬಕ್ಕೇನು ಬರ್ತಿಲ್ಲ, ಅವ್ರಿಗೆ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ಲೀವ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವ್ರು ಬರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಅಮ್ಮ ಬರ್ತಾರೆ. ಶ್ರೀನಗರಲ್ಲೇ ನಮ್ಮ ಊರಿಗೆ ಬಸ್ಗಳು ಸಿಗುತ್ತೆ, ಅಂದರೆ ನಾಗಮಂಗ್ಲಕ್ಕೆ ಬರಬೇಕಾಗುತ್ತೆ. ಸೊ ನಾನು ನಾಗಮಂಗ್ಲ ರೀಚ್ ಆದಾಗ 5:30 ಏನೋ ಆಗಿತ್ತು. ಮಧ್ಯಾಹ್ನ ನಾನಲ್ಲಿ 2:30ಗೆಲ್ಲ ಬಸ್ಸನ್ನು ಹತ್ಕೊಂಡಿದ್ದು. ನೋಡ್ತಾ ಇರ್ಬೋದು ಸೂರ್ಯ ಮುಳುಗೋ ಟೈಮು. ಇನ್ನು ಇಲ್ಲೆಲ್ಲ ಬಸ್ಸು ಆಟೋ ಎಲ್ಲ ಸಿಗುತ್ತೆ. ಸೊ ನಮಗೆ ಬಸ್ ಇಳಿದ ತಕ್ಷಣ ಆಟೋ ಸಿಕ್ತು. ಸರಿ ಅಂತ ಹೇಳಿಬಿಟ್ಟು ನಮ್ಮೂರು ಬಂದು ನಾಗಮಂಗ್ಲದ ಹತ್ರ ಇರೋವಂಥ ದೇವಳಾಪುರ ಹೋಬಳಿ. ಸೊ ಆಟೋ ಸಿಕ್ತಲ್ವ, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರು ಇಲ್ದಲೇ ಒಬ್ಬಳೇ ಬರ್ತಾ ಇರೋ ಅಂಥದ್ದು. ಇಲ್ಲ ಅಂತಂದರೆ ಅಮ್ಮ ಇದ್ದರೆ ಅಮ್ಮನ ಜೊತೆ ಬಂದುಬಿಡ್ತಿದ್ದೆ. ಅದೇ ಹೇಳ್ತಾ ಇದ್ದೀನಲ್ಲ, ಯಾರೂ ಜೊತೆನಲ್ಲಿ ಇಲ್ಲ ಅಂತ ಅಂದರೆ ನಾನು ಹೋಗ್ತಿರ್ಲಿಲ್ಲ. ಬಟ್ ಈ ವರ್ಷ ಏನೋ ಗೊತ್ತಿಲ್ಲ, ಸಡನ್ನಾಗಿ ಡಿಸೈಡ್ ಮಾಡಿದೆ ಇಲ್ಲ ಶುಕ್ರವಾರನೇ ಹೋಗಬೇಕು ಅಂತ. ಹಾಗಾಗಿನೇ ಮಧ್ಯಾಹ್ನನೇ ಹೊರಟು ಬಂದುಬಿಟ್ಟೆ. ಹೋಗೋಣ ಈ ಸಲ, ಸುಮಾರು ವರ್ಷ ಆಗಿದೆ ಹಬ್ಬಕ್ಕೆ ಹೋಗಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದೆ ನಮ್ಮೂರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಒಂಥರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನಲ್ಲಿ ಬಸ್ಸಲ್ಲಿ ಹೋಗಿರೋ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾವಾಗಲೂ ನಮ್ಮ ಮನೆಯವ್ರ ಜೊತೆ ಕಾರಲ್ಲಿ ಬಂದುಬಿಡ್ತಿದ್ದೆ. ಒಂಥರ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇದು ನಾನು ಓದಿದಂಥ ಶಾಲೆ ನೋಡ್ತಾ ಇದ್ದೀರಾ ಅಲ್ಲ. ಸೊ ನನ್ನ ಮಗಳಿಗೆ ಹೇಳ್ತಿದ್ದೆ ನಾನು, ಒಂಥರ ಒಳ್ಳೆ ಮೆಮೊರಿ ಇದೆ ನನಗೆ ಆ ಸ್ಕೂಲಲ್ಲಿ. ಒಂಥರ ಖುಷಿ ಆಗುತ್ತೆ, ಸುಮಾರು ವರ್ಷ ಇಲ್ಲಿ ಓದಿದ್ದಲ್ವ. ಹಾಗಾಗಿ ನೋಡ್ತಾ ಇದ್ದೀರಾ ಅಲ್ವಾ, ಪಿಕ್ ಮಾಡೋದಕ್ಕೆ ನಮ್ಮ ಅಕ್ಕನ ಮಕ್ಕಳು ಬರ್ತಿದ್ದಾರೆ ನೋಡಿ. ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ವರೆಗೂ ಏನು ಹೋಗೋದೇ ಬೇಡ, ಇನ್ನು ಹಿಂದಕ್ಕೆ ಮನೆ ಸಿಕ್ಬಿಡುತ್ತೆ. ಸೊ ಇದೆ ನಮ್ಮೂರಲ್ಲಿರುವಂಥ ನಮ್ಮ ಮನೆ, ಅಂದರೆ ನಮ್ಮ ಅಜ್ಜಿ ಮನೆ ಅಂತಲೇ ಹೇಳ್ಬೋದು. ಅಜ್ಜಿ ಮನೆ ಅಂತ ಆದ್ರೂ ನನಗಿದು ಒಂಥರ ತವರೂರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಆಗಿರೋದ್ರಿಂದ ಒಂಥರ ಈ ಹೆಣ್ಮಕ್ಳು ಹೇಗೆ ತಾಯಿ ಮನೆಗೆ ಹಬ್ಬಕ್ಕೆ ಅಂತ ಬರ್ತಾರೆ ಆ ಥರ ಫೀಲ್ ಆಗುತ್ತೆ. ಯಾಕೆಂದರೆ ನನಗೆ ನಮ್ಮ ಅಮ್ಮನ ಮನೆ ಹತ್ರನೇ ಇರೋದ್ರಿಂದ ಆ ಥರ ಫೀಲಿಂಗ್ ಅನಿಸೋದೇ ಇಲ್ಲ. ನೋಡಿ, ನಮ್ಮ ಅಕ್ಕ ಅವರೆಲ್ಲ ಬೆಳಗ್ಗೆನೇ ಬಂದಿದ್ದರು. ಅವ್ರು ನನಗೆ ಹೇಳಿದ್ರು ಬೆಳಗ್ಗೆನೇ ಒಟ್ಟಿಗೆ ಹೋಗೋಣ ಬಾ ಅಂತ. ಬಟ್ ನನಗಿನ್ನೂ ಏನೂ ಡಿಸೈಡೇ ಮಾಡಿರಲಿಲ್ಲ. ಸಡನ್ನಾಗಿ ಇಲ್ಲ ಹೋಗಬೇಕು ಅಂತ ಅನ್ನಿಸ್ತು. ಮಧ್ಯಾಹ್ನನೇ ಹೊರಟು ಬಂದುಬಿಟ್ಟೆ. 1 ಅವರ್ಗೆಲ್ಲ ಡಿಸಿಷನ್ ತಗೊಂಡು ಇಲ್ಲ ನಾನು ಈಗಲೇ ಹೋಗಬೇಕು ಅಂತ ಹೇಳಿಬಿಟ್ಟು ಹೊರಟು ಬಂದಿದ್ದಾಯಿತು. ಸೊ ನೋಡಿ, ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಮನೆಯಲ್ಲಿ. ಯಾಕೆಂದರೆ ಅಜ್ಜಿ ತೀರ್ಕೊಂಡಿದ್ರಲ್ವ, ಹಾಗಾಗಿ ರೀಸೆಂಟಾಗಿ ಎಲ್ಲ ಅಂದರೆ ಅವ್ರ ಕಾರ್ಯ ಎಲ್ಲ ಮಾಡುವಾಗ ಜೋರಾಗಿ ಮಾಡಿದ್ವಿ. ಹಾಗಾಗಿನೇ ಈ ಸಲ ಹಬ್ಬನ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆಂಟ್ರಿಸ್ಟ್ರಿಗೆಲ್ಲ ಯಾರಿಗೂ ಜಾಸ್ತಿ ಹೇಳಿರಲಿಲ್ಲ. ಬರೀ ಮನೆ ಮಟ್ಟಕ್ಕೆ ಮಾತ್ರನೇ ಮಾಡ್ಕೊತಾ ಇರೋ ಅಂಥದ್ದು. ಹಾಗೂ ಸ್ವಲ್ಪ ಜನ ಬಂದಿದ್ವಿ ನಾವು, ಅಂದರೆ ಅಕ್ಕನ ಮನೆ, ಅಕ್ಕನ ಫ್ಯಾಮಿಲಿ, ನಾನು, ಅಮ್ಮ ಇವರೆಲ್ಲ ಒಂದು 30 ಜನದವರೆಗೂ ನೆಂಟರು ಬಂದಿದ್ವಿ ಅಂತಲೇ ಹೇಳ್ಬೋದು. ಇನ್ನು ನೈಟ್ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಹಬ್ಬ ಅಂತ ಅಂದರೆ ಮನೆ ತುಂಬ ಜನ ಇರ್ತಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆಯೆಲ್ಲ ಗಿಜಿ ಗಿಜಿ ಅಂತ ಇರುತ್ತೆ. ಒಂಥರ ಹಬ್ಬದ ವಾತಾವರಣ ಅನ್ನೋದು ಮನೆಯಲ್ಲಿ ಜನ ಇದ್ದಾಗಲೇ ಅದು ಕಳೆ ಕಟ್ಟೋದು. ಬಟ್ ಈ ವರ್ಷ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನು ಎಷ್ಟೇ ಜನ ಬರಲಿ ಮನೆಯಲ್ಲಿ, ಅಂದರೆ ಆಲ್ಮೋಸ್ಟು ನಾವು ಒಂದು 2 ಮರಿ ಹೊಡೆದು ಹಬ್ಬ ಮಾಡೋ ಅಂಥದ್ದು. ಬಟ್ ಈ ಸಲ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಆ ಥರ ಜನ ಜಾಸ್ತಿ ಇದ್ರೂ ಮನೆಯಲ್ಲಿ ಅಡುಗೆ ಎಲ್ಲ ಮಾಡೋದು ನಮ್ಮ ಅಕ್ಕಂದರೆ, ಅವರಿಬ್ಬರೇ ಸೇರಿ ಮಾಡ್ತಾರೆ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೆಲ್ಲ ಏನೂ ತೊಗೊಂಡು ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಬೆಲ್ದನ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇದನ್ನು ಬಂದು ಏನು ಬೆಲ್ದನ ಇರುತ್ತೆ, ಇದು ಮಾರನೇ ದಿನವೇ ತಿನ್ನೋವಂಥದ್ದು. ಯಾಕೆಂತ ಅಂದರೆ ಮಿಡ್ನೈಟಲ್ಲಲ್ವಾ ಆ ಮಡೆ ಎಲ್ಲ ಹೋಗಿ ದೇವ್ರಿಗೆ ಪೂಜೆ ಎಲ್ಲ ಆಗೋದು. ಆ ಪೂಜೆ ಆಗೋವರೆಗೂ ನಾವಿಲ್ಲಿ ಏನು ದೇವ್ರಿಗೆ ಇಟ್ಟಿದ್ದೀವಿ ಅದನ್ನು ತಿನ್ಲಿಕ್ಕೆ ಹೋಗೋದಿಲ್ಲ. ಇನ್ನು ನೈಟ್ ಅಡುಗೆಗೆ ಮೊಳಕೆ ಕಟ್ಟಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ, ನೆಂಚ್ಕೊಳ್ಳೋದಕ್ಕೆ ಬಜ್ಜಿ ಬೋಂಡ ಏನೋ ಮಾಡಿದರು. ಇನ್ನು ನೈಟು ದೇವ್ರನ್ನೆಲ್ಲ ಮೆರೆಸ್ತಾರಲ್ವ, ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ 1 ಗಂಟೆ 1:15 ನಾವು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಊಟ ಎಲ್ಲ ಬೇಗ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳ್ಳೋಣ. ಯಾಕೆಂದರೆ ಇನ್ನು ಕೊಂಡ ಎಲ್ಲ ಮುಗಿಸಿ ನಾವು ಮನೆಗೆ ಬರೋದೇ 6:30 ಅಥವಾ 7 ಗಂಟೆನೇ ಆಗ್ಬೋದು. ಹಾಗಾಗಿ ಅಷ್ಟರೊಳಗಡೆ ಒಂದು ನಿದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಎಲ್ಲ ಊಟ ಮಾಡ್ಕೊಂಡ್ವಿ. ಇನ್ನು ನಮ್ಮ ಹುಡುಗರು ಕೇಳಬೇಕಲ್ಲ, ಅವ್ರು ನಿದ್ದೆನೇ ಮಾಡೋದಿಲ್ಲ ಮಕ್ಕಳೆಲ್ಲ. ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗಳಂತೂ ನೈಟೆಲ್ಲ ನಿದ್ದೆನೇ ಮಾಡಲಿಲ್ಲ. ಬಸ್ಸಲ್ಲಿ ಬರುವಾಗ ಒಂದು 1/2 ಅವರ್ 3/4 ಗಂಟೆ ಮಲ್ಕೊಂಡಿದ್ಲು.
ಅಷ್ಟು ಬಿಟ್ಟರೆ ಅವಳು ಮಲಗಲೇ ಇಲ್ಲ. ಅದರಲ್ಲೂ ನಮ್ಮ ಅಕ್ಕನ ಮಗಳು ಬೇರೆ ಮೆಹಂದಿ ಏನೋ ಹಾಕ್ಕೊಡ್ತೀನಿ ಅಂತ ಹೇಳಿದ್ಲಾ, ಹಂಗಾಗಿ ಅವಳು ನಿದ್ದೆನೇ ಮಾಡಲಿಲ್ಲ. ಇನ್ನು ನಮ್ಮ ಅಕ್ಕನ ಮಗ ಅಂತೂ ಮನೆಯೇ ಸೇರಲ್ಲ. ಅಂದರೆ ಅವನು ದೇವಸ್ಥಾನಗಳಲ್ಲೆಲ್ಲ ಯಾವ್ಯಾವ ಥರ ಪ್ರಿಪ್ರೇಷನ್ ಆಗ್ತಿದೆ ಅಂತ ಅವಾಗವಾಗ ಹೋಗಿ ಚೆಕ್ ಮಾಡಿಕೊಂಡು ಬಂದು ಹೇಳ್ತಾನೆ ಇದ್ದ. ನೋಡಿ ಈ ಥರ ಕೊಂಡಕ್ಕೆ ರೆಡಿ ಮಾಡ್ತಿದ್ದಾರೆ. ಬೆಳಗಿನ ಜಾವ ಕೊಂಡ ಆಗುತ್ತೆ, ಅಂದರೆ 6 ಗಂಟೆ ಅಥವಾ 6:30, ಒಂದೊಂದು ಸಲ ತುಂಬ ಲೇಟಾಗಿಬಿಡುತ್ತೆ ಅಂತ ಹೇಳ್ತಾರೆ. ನಾನು ಆಲ್ರೆಡಿ 3 ವರ್ಷದಿಂದ ದೇವಸ್ಥಾನದ ಹಬ್ಬಕ್ಕೆ ಬಂದಿಲ್ವಲ್ಲ, ಹಾಗಾಗಿ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಈ ವರ್ಷ ತುಂಬಾ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಬೇಗ ಅಂದರೆ ಒಂದು 6 ಗಂಟೆ ಆ ಟೈಮ್ಗಾಗಿದೆ. ನೋಡ್ತಾ ಇದ್ದೀರಲ್ಲ ಜನ ಹೆಂಗಿದ್ದಾರೆ ಅಂತ ಆಲ್ರೆಡಿ. ಸೊ ನಮ್ಮ ಅಕ್ಕನ ಮಗಳು ಹೇಳಿದ್ನಲ್ಲ, ಊಟ ಎಲ್ಲ ಆಯಿತು. ಈಚೆ ಜಾಗ ವಿಶಾಲವಾಗಿದೆ, ಹಂಗಾಗಿ ಈಚೆನೇ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಬಟ್ ನಮ್ಮ ಅಕ್ಕಂದ್ರೆಲ್ಲ ಬಂದಿದ್ರಲ್ಲ, ಅಕ್ಕಪಕ್ಕ ಮನೆಗಳು ಅಣ್ಣ ತಮ್ಮಕೆ ಮನೆಗಳಿದೆಯಲ್ವಾ, ಎಲ್ಲ ರಿಲೇಟಿವೇ, ಎಲ್ಲರೂ ಊರಿಂದ ಬಂದಿದ್ದರು. ನೋಡಿ ಈ ಥರ ದೇವರು ಮಿಡ್ ನೈಟಲ್ಲಿ ಬರುತ್ತೆ. ಅಂದರೆ ಏನು ಗೊತ್ತಾ, ಇಲ್ಲಿ ಪಟ್ಟಲಮ್ಮ ದೇವಸ್ಥಾನ ಏನಿದೆ, ದೊಡ್ಡ ಗುಡಿ ಒಂದು ಇದೆ, ಮತ್ತಿನ್ನು ಇನ್ನೊಂದು ಚಿಕ್ಕ ಗುಡಿ ಅಂತ ಒಂದಿದೆ. ಚಿಕ್ಕ ಗುಡಿ ದೇವಸ್ಥಾನ ಬಂದು ನಮ್ಮ ಮನೆಯಿಂದ ಒಂದು 10-15 ಹೆಜ್ಜೆ ಆಗುತ್ತೆ ಅಷ್ಟೇನೆ. ನೋಡಿ ಈ ರೀತಿ ದೇವ್ರುಗಳನ್ನೆಲ್ಲ ಚಿಕ್ಕ ಗುಡಿಗೆ ತೊಗೊಂಡೋಗ್ತಾರೆ. ಅಲ್ಲಿ ಎಲ್ಲ ದೇವ್ರಿಗೂ ಅಲಂಕಾರ ಆದಮೇಲೆನೇ ಹೊರಡೋ ಅಂಥದ್ದು. ಸೊ ನಮಗಿದು ಒಂದು ಗೊತ್ತಾಗ್ಬಿಡುತ್ತೆ, ಅಂದರೆ ಆ ಟೈಮ್ಗೆ ಈಗ ಹೋಗ್ತಿದೆ ಅಂದರೆ ಅಲಂಕಾರ ಎಲ್ಲ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ದೇವ್ರು ಹೊರಡ್ತಿದೆ ಅಂದ ತಕ್ಷಣ ನಾವೆಲ್ಲ ಎದ್ದು ಎಲ್ಲ ರೆಡಿಯಾಗಿ ಹೊರಟ್ಬಿಡ್ತೀವಿ. ಅಂದರೆ ದೇವರು ಇನ್ನೇನು ಬರುತ್ತೆ, ಮೆರೆಯೋ ಅಂಥ ಜಾಗಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ, ಆವಾಗ ಅಲ್ಲಿಗೆ ಹೋಗೋ ಅಂಥದ್ದು. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇದು ಬಂದು ಸಿದ್ದರಾಮಯ್ಯ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ನಮ್ಮನೆ ಹತ್ರನೇ ಇದೆ, 2-3 ದೇವಸ್ಥಾನಗಳೆಲ್ಲ ಅಲ್ಲಲ್ಲೇ ಇರೋ ಅಂಥದ್ದು. ಸೊ ನೋಡಿ ಈ ರೀತಿ ದೇವ್ರನ್ನ ಮೆರೆಸ್ಬಿಟ್ಟು ಈಗ ಚಿಕ್ಕ ಪಟ್ಲದಮ್ಮನ ಗುಡಿ ಅಂತ ಏನು ಹೇಳಿದೆ ಅಲ್ಲಿಗೆ ತೊಗೊಂಡೋಗ್ತಾರೆ. ಅಲ್ಲಿ ಪೂಜೆ ಎಲ್ಲ ಮಾಡಿ ಒಟ್ಟಿಗೆ ದೇವರು ಮೆರೆಸೋ ಅಂಥ ಜಾಗಕ್ಕೆ ಕರ್ಕೊಂಬರೋ ಅಂಥದ್ದು. ಅಲ್ಲೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ನಾವು ಅಲ್ಲೆಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಅಂದರೆ ದೇವ್ರು ಮೆರೆಸೋ ಜಾಗದಲ್ಲಿ ಎಲ್ಲ ಜನ ತುಂಬಿಟ್ಟಿರ್ತಾರಲ್ವಾ, ನೀಟಾಗಿ ನೋಡಲಿಕ್ಕೆ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲಿ ದೇವ್ರನ್ನ ನೋಡಿಕೊಂಡು ದೇವ್ರು ಮೆರೆಸೋ ಜಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ವಿ. ನೋಡಿ ಎಲ್ಲ ದೇವ್ರುಗಳನ್ನೂ ಇದೇ ಜಾಗದಲ್ಲೇ ಮೆರೆಸೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ, ತುಂಬ ಹಳೇ ದೇವಸ್ಥಾನ, ಪುರಾತನ ದೇವಸ್ಥಾನ ಅಂತ ಕರೀತಾರೆ ಅದನ್ನು. ನೋಡಿ ನಾವು ಈ ರೀತಿ ಮುಂಚಿತವಾಗೇ ಬಂದುಬಿಟ್ಟು ಈಗ ಕೂತ್ಕೊಂಡ್ರೆ ನೀಟಾಗಿ ದೇವರು ಮೆರೆಸೋದೆಲ್ಲ ನೀಟಾಗಿ ಕಾಣಿಸುತ್ತೆ. ನೋಡಿ ಆಮೇಲೆ ದೇವರೆಲ್ಲ ತರುವಾಗ ಜನ ಫುಲ್ಲು ಎಲ್ಲೂ ಜಾಗ ಕಾಣಿಸೋದೇ ಇಲ್ಲ, ಅಷ್ಟು ಕ್ಲಿಯರಾಗಿ ನೋಡೋದಕ್ಕಾಗೋದಿಲ್ಲ, ಹಿಂಗೆ ಜನ ತುಂಬಿಡ್ತಾರಲ್ವ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ವಿಚಾರನ ಹೇಳಬೇಕು ನೋಡಿ, ದೇವ್ರುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ದೇವ್ರು ತುಂಬ ಚೆನ್ನಾಗಿ ಮೆರೆಸಿದ್ರು, ಒಂಥರ ನೋಡೋದಕ್ಕೆ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಇನ್ನು ನನ್ನ ಮಗನೂ ಚೆನ್ನಾಗಿ ನಿದ್ದೆ ಮಾಡಿದ್ದ, ಅವನ್ನ ಏಳಿಸ್ಕೊಂಡು ಕರ್ಕೊಂಬಂದ್ವಿ, ಎಲ್ಲ ನೋಡ್ದೆ ಚೆನ್ನಾಗಿ. ಇನ್ನೊಂದೇನೆಂದರೆ ನಮ್ಮ ಊರಲ್ಲಿ ಏನು ಪಟ್ಟಲದಮ್ಮ ದೇವಸ್ಥಾನ ಇದೆ, ಅದಕ್ಕೂ ಮುಂಚೆ ನಮ್ಮೂರ ಪಕ್ಕದಲ್ಲಿ ಒಂದು 3 ಕಿಲೋಮೀಟ್ರ್ ಏನೋ ಆಗುತ್ತೆ, ತೂಬಿನಕೆರೆ ಪಟ್ಟಲದಮ್ಮ ಅಂತ ಒಂದಿದೆ. ಸೊ ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೂ ಮುಂಚೆ ನಮ್ಮ ಊರಲ್ಲಿರೋವಂಥವ್ರು ಎಲ್ಲರೂ ತೂಬಿನಕೆರೆಗೆ ಹೋಗಿ ಪೂಜೆನ ಮಾಡಿ ಬರ್ತಿದ್ರಂತೆ ಹಬ್ಬಗಳಲ್ಲಿ.
ಸೊ ಕಾಲಕ್ರಮೇಣ ನಮ್ಮೂರಲ್ಲೂ ಪಟಲದಮ್ಮ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿರೋ ಅಂಥದ್ದು. ಅದಕ್ಕೂ ಮುಂಚೆ ನಾವು ತೂಬಿನಕೆರೆಗೆ ಹೋಗಿ ನಮ್ಮೂರವರೆಲ್ಲ ಪೂಜೆ ಸಲ್ಲಿಸ್ತಾಯಿದ್ರು ಅಂತ ಹೇಳಿ. ಸೊ ಇಲ್ಲಿ ಯಾವತ್ತು ಹಬ್ಬ ನಡೆಯುತ್ತೆ ಅಲ್ಲೂ ಸಹ ಆವತ್ತಿನ ದಿನವೇ ಹಬ್ಬ ಇರುತ್ತೆ. ಬಟ್ ಯಾವ ಥರ ಅಂತ ಅಂದರೆ ನನಗೆ ಈ ವರ್ಷವೇ ಹೇಳಿದ್ದು ಒಬ್ಬರು, ಅಲ್ಲಿ ಫಸ್ಟ್ ಕೊಂಡ ಆದಮೇಲೆನೇ ಇಲ್ಲಿ ನಮ್ಮೂರಲ್ಲಿ ಕೊಂಡ ಆಗುತ್ತೆ, ಅಲ್ಲಿ ಫಸ್ಟ್ ತೇರಾದ್ಮೇಲೆ ಇಲ್ಲಿ ತೇರಾಗುತ್ತೆ, ಆ ಥರ ಇದೆ ಅಂತ ಹೇಳಿ. ಬಟ್ ನಮ್ಮೂರಲ್ಲಿ ಏನಂದರೆ ನಮ್ಮ ಊರು ಒಂದೇ ಊರು ಸೇರಿ ಮಾಡೋ ಅಂಥದ್ದು. ಬಟ್ ತೂಬಿನಕೆರೆಯಲ್ಲಿ 7 ಜನ ಸೇರಿ ಹಬ್ಬನ ಮಾಡೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಅಲ್ಲೂ ಸಹ ನೋಡಲಿಕ್ಕೆ. ನಾನು ಒಂದು ವರ್ಷ ಏನೋ ಹೋಗಿದ್ದೆ ಅಷ್ಟೇನೆ. ಸೊ ನೋಡಿ ಇಲ್ಲಿಂದ ಯಾವ ಥರ ದೇವರೆಲ್ಲ ಮೆರೆಸ್ತಾರೆ ಅಂತ ಹೇಳಿ ನೀವು ನೋಡಿ, ತುಂಬ ಚೆನ್ನಾಗಿರುತ್ತೆ.
ಆಕಾಶಕ್ಕೆ ಹೋಗಿ ಆಕಾಶದಿಂದ ನಕ್ಷತ್ರಗಳನ್ನು ಭೂಮಿಗೆ ಉರುಳಿಸಿ ಬಾಲ್ದರೆ ವೀರ ಸುತ್ತೇಳು ಸಮುದ್ರ ಕುದಿ ಬಂದು ನಿಂತಿರುವಾಗ ಬಾಲ್ದರೆ ವೀರ ಕತ್ತಿಗೆಗೆ ರಾಜ್ಯದಲ್ಲಿ ಸಮಾಧರನೆ ಮುತ್ತಿನಲ್ಲಿ ಕಿನ್ನರರು ಪುರುಷರು ಮಾಯಾ ಋಷಿ ನೋಡಿ ದೇವರೆಲ್ಲ ಮೆರೆಸಿದಾಯಿತು. ನೆಕ್ಸ್ಟ್ ಏನಂದರೆ ತೇರಿನ ಬೀದಿ ಅಂತ ಇರುತ್ತಲ್ವ, ಅಲ್ಲಿಂದ ರೋಡ್ ಉದ್ದಕ್ಕೂ ದೇವರನ್ನ ಮೆರೆಸ್ತಾ ದೇವಸ್ಥಾನಕ್ಕೆ ಬರುವಂಥದ್ದು. ದೇವಸ್ಥಾನ ಏನಿದೆ ಊರಿಂದ ಆಚೆ ಇದೆ, ಅಂದರೆ ಒಂದು ಸ್ವಲ್ಪ ದೂರ ಅಷ್ಟೇ, ತುಂಬ ದೂರ ಏನಿಲ್ಲ. ನೀವು ನೋಡ್ತಾ ಇದ್ದೀರಾ ನೋಡಿ, ಮಡೆ ಎಲ್ಲ ಎಷ್ಟು ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತ. ಬಟ್ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಮಡೆನ ತರೋ ಹಾಗಿಲ್ವಂತೆ, ಯಾಕೆಂದರೆ ನಮ್ಮ ಅಜ್ಜಿ ಮನೆ ದೇವ್ರಿಗೆ ಮಡೆನ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವರು ಮಾಡೋದಿಲ್ಲ. ಬಟ್ ಆದರೆ ಗ್ರಾಮ ದೇವತೆ ಹಬ್ಬ ಅಂತ ಹೇಳಿದಾಗ ನಾವು ಬಿಡೋದಕ್ಕೂ ಆಗೋದಿಲ್ಲ ಅಲ್ವಾ, ಹಾಗಾಗಿ ಪೊಂಗಲ್ನ ಮಾಡಿ ದೇವ್ರ ಮುಂದೆ ಇಟ್ಟಿದ್ರು ಅಷ್ಟೇ.
ನೋಡಿ ಎಷ್ಟು ಚೆನ್ನಾಗಿ ಮಳೆ ಎಲ್ಲ ತೊಗೊಂಡು ಇವ್ರು ನಮ್ಮ ಆಂಟಿ ಚಿಕ್ಕಿ ಅಂತ ಹೇಳಿ ಕರಿತೀವಿ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಊರ ಹಬ್ಬ ಅಂತ ಹೋದಾಗ ನಮಗೆ ಹಳೆಯ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ. ಅವ್ರನ್ನ ನೋಡೋದೊಂದು ಕಡೆ ಖುಷಿ, ಅವ್ರನ್ನ ಮಾತಾಡ್ಸೋದೊಂದು ಕಡೆ ತುಂಬ ಖುಷಿ ಆಗುತ್ತೆ. ನನಗೂ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕೆಂದರೆ ನಾನು ಬರೀ ಅಜ್ಜಿ ಮನೆ ಅಂತ ಹೋಗಿ ಬರೋದಲ್ಲ, ಯಾಕೆಂದರೆ ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನನಗೂ ಆ ಬಾಂಡಿಂಗ್ ಎಲ್ಲ ಆ ಥರ ಇದೆ. ಸೊ ಹಂಗಾಗಿ ಅದೆಲ್ಲ ಒಂದು ಎಂಜಾಯ್ಮೆಂಟ್ ಆಗುತ್ತಲ್ವ, ಒಂಥರ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಇನ್ನು ಇಲ್ಲೆಲ್ಲ ದೇವ್ರನ್ನ ಮೆರೆಸ್ಕೊಂಡು ದೇವಸ್ಥಾನಕ್ಕೆ ಎಲ್ಲ ದೇವ್ರನ್ನೂ ತರೋಷ್ಟರೊಳಗಡೆ ತುಂಬಾ ಟೈಮ್ ಆಗುತ್ತೆ. ಸೊ ದೇವರು ಮುಂದಕ್ಕೆ ಪಾಸ್ ಆಗ್ತಿದ್ದಂತೆ ನಾವೇನು ಮಾಡಿದ್ವಿ, ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ವಿ. ಅಲ್ಲೇನು ಗೊತ್ತಾ, ಎಲ್ಲ ಹೋಗ್ತಿರ್ತಾರೆ, ಫ್ರೀಯಾಗಿರುತ್ತೆ ಅಲ್ವಾ ದೇವಸ್ಥಾನಕ್ಕೆ. ಇವರೆಲ್ಲ ದೇವ್ರುಗಳೆಲ್ಲ ತರೋಕ್ಕೂ ಮುಂಚೆ ಸ್ವಲ್ಪ ಫ್ರೀ ಇರುತ್ತೆ, ಕ್ರೌಡ್ ಇರೋದಿಲ್ಲ ಅಷ್ಟಾಗಿ. ಆವಾಗ ಏನು ಮಾಡೋದು ಅಂದರೆ ದೇವಸ್ಥಾನಕ್ಕೆ ಹೋಗಿ ನೀಟಾಗಿ ದೇವ್ರ ದರ್ಶನ ಮಾಡಿ ಬರ್ಬೋದು ಅಂತ ಹೇಳೋ ಉದ್ದೇಶಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ ನಾವು, ಇದೆಲ್ಲ ನೋಡಾದ್ಮೇಲೆ. ಇನ್ನು ಆವತ್ತಿನ ದಿನ ಅಲ್ಲಿ ದೇವ್ರಿಗೆ ಹೂವಿನ ಅಲಂಕಾರನ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದೇ ನೋಡಿ ನಮ್ಮೂರಲ್ಲಿರೋವಂಥ ಗ್ರಾಮ ದೇವತೆ ಶ್ರೀ ಪಟ್ಟಲದಮ್ಮ ದೇವಸ್ಥಾನ. ಲಾಸ್ಟ್ ಟೈಮ್ ಒಂದು ಸಲ ಲೈವ್ ಏನೋ ಮಾಡಿದಾಗ ತೋರಿಸಿದ್ದೆ, ಬಟ್ ಆದರೆ ಅದಕ್ಕಿಂತ ಇವತ್ತೇನಿದೆ ಲೈಟಿಂದ ಅಲಂಕಾರ ಮಾಡಿರೋದು ದೇವಸ್ಥಾನ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಮದನಟಮ್ಮ ದೇವಸ್ಥಾನ ಅಂತ ಹೇಳಿ. ಸೊ ಅಲ್ಲೂ ಇವತ್ತೆಲ್ಲ ಪೂರ್ತಿ ಹೂವಿನ ಅಲಂಕಾರನೇ ಇರುತ್ತೆ ನೋಡಿ, ಈ ಥರ ಫ್ರೀ ಆಗಿರುತ್ತೆ. ಇನ್ನೂ ಅಲ್ಲೆಲ್ಲ ದೇವರೆಲ್ಲ ಮೆರೆಸ್ಕೊಂಡು ತರ್ತಿರ್ತಾರೆ ಅಲ್ವಾ. ಸ್ವಲ್ಪ ನಾವು ಒಂದು ಸ್ವಲ್ಪ ಬೇಗ ಬಂದುಬಿಟ್ರೆ ಈ ಥರ ನಿಧಾನವಾಗಿ ದರ್ಶನ ಮಾಡ್ಕೊಬೋದು. ಇನ್ನು ನನ್ನ ಮಗನಂತೂ ನಮ್ಮ ಅಕ್ಕಂದ್ರೆ ಹಿಡ್ಕೊಂಡಿದ್ರು, ನಾನಂತೂ ಅವನ್ನ ಎತ್ಕೊಂಡೇ ಇರಲಿಲ್ಲ ಬಿಡಿ. ಇನ್ನು ಈ ದೇವಸ್ಥಾನ ಯಾವಾಗ ಓಪನ್ ಆಯಿತು ಅನ್ನೋದನ್ನು ಅಲ್ಲಿ ಮುಂದೆ ಬೋರ್ಡಲ್ಲಿ ಹಾಕಿರೋ ಅಂಥದ್ದು. ಊರನ್ನ ಕಾಯೋ ಅಂಥ ಗ್ರಾಮ ದೇವತೆ ಆದಿಶಕ್ತಿ ಸ್ವರೂಪದಲ್ಲಿರೋ ಅಂಥ ಪಟ್ಟಲದಮ್ಮ ದೇವಿ ತುಂಬಾ ಚೆನ್ನಾಗಿ ಹೂವಿನಿಂದ ಅಲಂಕಾರನ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನಮ್ದು ಚಿನಿ ಹಂಗೆ ತಿರ್ಕಡ್ರಿ. ವೇದು 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 ಚಿನಿ ಹಿಂಗೆ ತಿರ್ಕ.
ಇನ್ನು ನಮ್ಮ ವೇದಾಂಶ ಅಂತೂ ಎಚ್ಚರನೇ ಇದ್ದ, ಮಲಗಲೇ ಇಲ್ಲ. ನಿಜವಾಗ್ಲೂ ನಾನು ಅದೇ ಟೆನ್ಷನ್ ಇತ್ತು, ಪಾಪುನ ಕರ್ಕೊಂಡೋದ್ರೆ ನೈಟು ದೇವ್ರು ನೋಡೋದಕ್ಕಾಗುತ್ತಾ, ಅವನು ನಿದ್ದೆ ಗಣ್ಣಲ್ಲಿ ಏನಾದರೂ ಅಳ್ತಾನೇನೋ, ಚಂಡಿ ಮಾಡ್ತಾನೇನೋ ಅಂತ. ಬಟ್ ನಿಜವಾಗ್ಲೂ ತುಂಬ ಸೈಲೆಂಟಾಗಿದ್ದ. ನೋಡಿ, ದೇವರೆಲ್ಲ ಮೆರೆದಾದ್ಮೇಲೆ ಈ ರೀತಿ ದೇವಸ್ಥಾನ ಸುತ್ತ 3 ಸುತ್ತು ಬರುತ್ತೆ. ದೇವ್ರ ಜೊತೆಗೇನೇನೆ ಮಡೆ ಹೊತ್ತಿರೋರು ಸಹ 3 ಸುತ್ತು ಬರಬೇಕಾಗುತ್ತೆ. ಸೊ ಇದಾದಮೇಲೆ ಕೊಂಡಕ್ಕೆ ಪೂಜೆನ ಮಾಡಿ ಮರಿನ ಹೊಡೆಯೋ ಅಂಥದ್ದು. ಅದಾದಮೇಲೆ ಕೊಂಡನ ಆಯ್ತಾರೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ LED ಫಿಕ್ಸ್ ಮಾಡಿದ್ದಾರೆ. ನಾನು ಅಷ್ಟು ಮುಂದೆ ಎಲ್ಲ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗಾಗಿ LED ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಮಾಡಿರಬೇಕು ನಾವು ಮಾಡಿದಾಗ ಒಂದಿನ ಪರ್ಮಿಷನ್ ಮತ್ತು ಅವರೆಲ್ಲ ಪಿಕಪ್ ಇರೋವಾಗ ಕೇಳಿಲ್ಲ ಯಾರ ಮನೆ ಅವರು ನೀವು ಮನೆ ಕೊಟ್ಟಾಗ ಸೇಫ್
ನೋಡಿದ್ರಲ್ಲ ಕೊಂಡ ಎಲ್ಲ ಎಷ್ಟು ಚೆನ್ನಾಗಿ ಆಯಿತು ಅಂತ. ಕೊಂಡದ ಮುಂದೆ ನಿಂತು ನೋಡೋರ್ಗಿನ್ನ LED-ನಲ್ಲಿ ನೋಡೋರೆ ಸಂಖ್ಯೆ ಜಾಸ್ತಿ ಆಗೋಗಿತ್ತು. ಯಾಕೆಂದರೆ ನೂಕು ನುಗ್ಗಾಟ ಎಲ್ಲ ಕಂಟ್ರೋಲ್ ಮಾಡಬೇಕಲ್ವಾ, ಹಾಗಾಗಿ ಈ ಪ್ಲ್ಯಾನ್ನ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಕೊಂಡ ಎಲ್ಲ ಮುಗಿದ್ಮೇಲೆ ಕೊಂಡಕ್ಕೆ ನಮಸ್ಕಾರ ಮಾಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ನಮ್ಮೂರ ಹಬ್ಬ ಬಂದು 3 ದಿನಗಳ ಕಾಲ ನಡೆಯೋ ಅಂಥದ್ದು. ಅದರಲ್ಲಿ ಮೊದಲನೇ ದಿನದ ಹಬ್ಬ ಯಾವ ರೀತಿ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಉಳಿದಿರೋ 2 ದಿನಗಳ ಕಾಲ ಹಬ್ಬ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.